ಅತ್ಗೆ ಎಂತ ಕೆಲಸ ಮಾಡ್ಬಿಟ್ರಿ ನೀವು? ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಿ. ಮಲ್ಲಿಕಾ, ಎವ್ರಿ ಟೈಮ್ ರಾಂಗ್ ಟೈಮಲ್ಲಿ ಬಂದು ಏನೇನೋ ಹೇಳಿ ನನ್ ತಲೆ ಕೆಡಿಸ್ಬೇಡ. ನಾವೆಲ್ಲಿ ನಿನ್ ಪ್ಲಾನ್ ಹಾಳು ಮಾಡಿದ್ವಿ? ಅತ್ಗೆ, ಆ ಫೈಲ್ ಒಳಗೆ ಲಕ್ಷಾಂತರ ರೂಪಾಯಿ ಅವ್ಯವಹಾರದ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಟಿದ್ದೆ ನಾವು. ಏನ್ ಹೇಳ್ತಾ ಇದ್ದೀರಾ? ಆ ಫೇಕ್ ಡಾಕ್ಯುಮೆಂಟ್ಸ್ ನ ಇಟ್ಟಿದ್ದು ನೀವಾ? ಯಾಕೆ? ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದೆಲ್ಲ ಕಾವೇರಿಯ ಬೇನಾಮಿ ಅಕೌಂಟ್ ಅಂತ ಫ್ರೇಮ್ ಮಾಡಿ ಲಕ್ಷಾಂತರ ರೂಪಾಯಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿ ಅವಳನ್ನ ಮಾವನ್ ಮುಂದೆ ಸಿಕ್ಕಾಕ್ಸೋ ಪ್ಲಾನ್ ಆಗಿತ್ತು. ಕಾವೇರಿ ಸೈನ್ ಮಾಡಿ ಅಮೌಂಟ್ ಟ್ರಾನ್ಸ್ಫರ್ ಆದ ಕೂಡ್ಲೆ ಅವಳು ಚೀಟರ್ ಅಂತ ಮಾವನ್ ಮುಂದೆ ಸಿಕ್ಕಾಕ್ಸಿ ಸುಲಭವಾಗಿ ಮನೆಯಿಂದ ಕಂಪನಿಯಿಂದ ಆಚೆ ಹಾಕ್ಬೋದಾಗಿತ್ತು. ಹೌದಾ? ಅಲ್ಲ ಮಲ್ಲಿಕಾ, ಇದನ್ನ ಮೊದಲೇ ಹೇಳ್ಬಾರ್ದಾಗಿತ್ತಾ? ಎಂಥ ಒಳ್ಳೆ ಉಪಾಯ ಮಾಡಿ ನಮಗ್ ಹೇಳ್ದೆ ಇರೋದಕ್ಕೆ ನಮ್ಮಿಂದನೇ ಅದು ಹಾಳಾಗೋಯ್ತು. ಅಲ್ಲ ತೇಜು, ನೀನಾದ್ರೂ ನಂಗೆ ಹೇಳ್ಬಾರ್ದಿತ್ತೇನೋ? ಎಲ್ಲ ಕೆಲಸ ಮುಗಿಸಿ ಅಮೌಂಟ್ ಟ್ರಾನ್ಸ್ಫರ್ ಆದ್ಮೇಲೆ ಸರ್ಪ್ರೈಸ್ ಆಗಿ ಬಂದು ಹೇಳೋಣ ಅಂತ ಸುಮ್ಮನೆ ಇದ್ವಿ. ಆದ್ರೆ ಈ ರೀತಿ ಆಗತ್ತೆ ಅಂತ ನಮ್ಗೇನ್ ಗೊತ್ತಿತ್ತು? ಛೇ, ಆ ಕಾವೇರಿನ ಬೀದಿಗೆ ಹಾಕ್ಬೇಕು ಅಂತ ತೋಡಿರೋ ಗುಂಡಿಗೆ ಅಡ್ಡ ಬಂದ್ಬಿಟ್ಟು ನಾವೇ ಎಲ್ಲ ಅವಳನ್ನ ಕಾಪಾಡ್ಬಿಟ್ವಿ. ಛೇ, ಇವಾಗ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಮತ್ತೆ ಆ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರಕ್ ಹೋದ್ರೆ ಅದು ಮಾಡಿದ್ದು ನಾವೇ ಅಂತ ಕಾವೇರಿಗೆ ಗೊತ್ತಾಗತ್ತೆ. ಆಮೇಲೆ ಆ ಕಾವೇರಿ ಹುಷಾರಾಗಿ ನಮ್ಮನ್ ಸಿಕ್ಕಾಕ್ಸ್ಬಿಡ್ತಾಳೆ. ನಾವ್ ಅವಳನ್ನ ಬೀದಿಗೆ ಹಾಕೋ ಬರ್ದಲ್ಲಿ ನಾವೇ ಬೀದಿಗೆ ಬೀಳ್ಬೇಕಾಗತ್ತೆ. ನೀವೀಗ ಮಾಡಿರೋ ರಂಪಾಟದಿಂದ ಆ ಕಾವೇರಿ ಪ್ರತಿಯೊಂದು ಪೇಜನ್ನು ವೆರಿಫಿಕೇಶನ್ ಮಾಡೇ ಸೈನ್ ಮಾಡೋದು. ಸೊ ಈ ಪ್ಲಾನ್ ವರ್ಕೌಟ್ ಆಗಲ್ಲ. ಇಲ್ಲ, ಈ ಪ್ಲಾನ್ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಆಗತ್ತಾ? ಹೇಗೆ ಆಗುತ್ತೆ ಕಾತಿ? ಅದು ಸೂಪರ್. ನೀವು ಹೇಳ್ದಾಗ ಮಾಡಿದ್ರೆ ನಮ್ಮ ಕೆಲಸ ಹಾಗೆ ಆಗತ್ತೆ. ಹಾಗೆ ಆ ಕಾವೇರಿ ಅವಳ ಹಣೆ ಬರನ ಅವಳ ಕೈಯಾರೆ ಅವಳೇ ಹಾಳು ಮಾಡ್ಕೊಂಡಾಗೂ ಆಗತ್ತೆ. ಬರೀ ಹಣೆ ಬರಹ ಅಷ್ಟೇ ಅಲ್ಲ, ಅವಳ ವಿಧಿ ಬರಹ ಕೂಡ ಬದಲಾಗುತ್ತೆ. ಹಣೆ ಬರಹದಲ್ಲಿ ತಪ್ಪಿದ್ರೆ ಅದನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ವಿಧಿ ಬರಹದಲ್ಲಿ ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಇನ್ನ ಕಾವೇರಿ ಕತೆ ಮುಗೀತು ಅಂತಾನೆ ಅರ್ಥ. ಕ್ಯಾಬಿನ್ ಒಳಗಡೆ ಬರ್ಬೇಕಾದ್ರೆ ಪರ್ಮಿಷನ್ ತಗೊಂಡು ಒಳಗಡೆ ಬರ್ಬೇಕು ಅನ್ನೋದು ಗೊತ್ತಿಲ್ವಾ? ಹಾಗೆ ಮತ್ತೊಬ್ರು ಜೀವನದಲ್ಲಿ ಮೂಗ್ ತೂರ್ಸೋಕ್ಕೂ ಮುಂಚೆ ಅವ್ರ ಪರ್ಮಿಷನ್ ತಗೊಂಡ್ಬರ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ಯಾವ ಅಧಿಕಾರದಿಂದ ಸ್ಟಾಫ್ ಮುಂದೆ ಸಾಕ್ಷಿ ಆಧಾರ ಇಟ್ಕೊಳ್ದೆ ಬಾಯಿಗೆ ಬಂದಂಗೆ ಮಾತಾಡಿದೆ? ಕಣ್ಣಿಗೆ ಕಾಣಿಸೋ ತರ ತಪ್ಪು ನಡೀತಾ ಇದ್ರೆ ಇನ್ಯಾವ ಸಾಕ್ಷಿ ಬೇಕು? ನಿಮ್ ಸಂಬಂಧದ ಬಗ್ಗೆ ಇಡೀ ಆಫೀಸ್ ಸ್ಟಾಫೇ ತಪ್ಪಾಗಿ ಮಾತಾಡ್ಕೋತಿರ್ಬೇಕಾದ್ರೆ ಇದಕ್ಕಿಂತ ಇನ್ನೇನ್ ಆಧಾರ ಬೇಕು? ಹಾಗೆ ನಿನ್ನ ಮದುವೆ ಬಗ್ಗೆ ಇದೇ ಸ್ಟಾಫು ಇದೇ ಸಮಾಜ ತಪ್ಪಾಗಿ ಮಾತಾಡ್ತಿದ್ಯಲ್ಲ, ಅದಕ್ಕೇನು